ಸಾಕ್ಷಾತ್ ಶ್ರೀ ಪರಶಿವನು 8 ವರ್ಷದ ಬಾಲಕನಾಗಿ ಈ ಸ್ಥಳದೊಳಗ ಜನಿಸಿದ್ರಂತ್ರಿಪಾ. ನಮಸ್ಕಾರ ರೀ, ನಾ ನಿಮ್ಮ ಪ್ರಸಾದ್ ಪ್ರಳಯ ಅಂತಕ ನಾ ಬಂದಿನ್ರಿ ಇವತ್ತ ಶ್ರೀ ಶಿವ ಚಿದಂಬರೇಶ್ವರ ಮಠ ಮೂಲ ಕ್ಷೇತ್ರ ಶ್ರೀ ಕೆಂಗೇರಿ ಮುರುಗೋಡಕ್ರಿ. ಈ ಕ್ಷೇತ್ರದೊಳಗ ಸಾಕ್ಷಾತ್ ಶ್ರೀ ಪರಶಿವನು 8 ವರ್ಷದ ಬಾಲಕನಾಗಿ ಜನಿಸಿರುವುದಕ್ಕೆ ಒಂದು ಕಾರಣದರೆ, ಅದೇನನ್ನೋದು ಹೇಳ್ತೀನಿ ಕೇಳ್ರಿ. ವೇದ ವಿದ್ಯಾ ಪ್ರವೀಣರು ಮೇಧಾವಿಗಳಾದ ಮಹಿಮನೋತ್ತರೆ ಶ್ರೀ ಮಾರ್ತಾಂಡ ದೀಕ್ಷಿತರು ಬಿಜಾಪುರ ಜಿಲ್ಲೆಯ ಗೋಟೆ ಎಂಬ ಗ್ರಾಮದೊಳಗೆ ಜನಿಸಿರ್ತಾರೆ. ಇವರು ತಮ್ಮ ಜೀವನದಲ್ಲಿ ಜಿಗುಪ್ಸೆಗೊಂಡ ಕಾಶಿ ಕ್ಷೇತ್ರಕ್ಕೆ ಹೋಗಿ ಸನ್ಯಾಸಾಶ್ರಮ ಸ್ವೀಕರಿಸಬೇಕನ್ನೋ ಉದ್ದೇಶ ಇಟ್ಟುಕೊಂಡ ಹುಬ್ಬಳ್ಳಿಗೆ ಬಂದ ಯೋಗ್ಯವಾದ ಗುರುಗಳನ್ನು ಹುಡುಕ್ತಿರ್ತಾರ್ರಿ. ಅಲ್ಲಿ ಪ್ರಕಾಂಡ ಪಂಡಿತರಾದಂತಹ ಸ್ವಯಂ ಪ್ರಕಾಶ ಗುರುಗಳ ದರ್ಶನವಾಗ್ತದ್ರಿ. ಹಂಗ ಅವ್ರ ಹತ್ರನ ಇವರು ಶಿಷ್ಯತ್ವವನ್ನು ವಹಿಸ್ಕೋತಾರ್ರಿ. ಸುದೀರ್ಘ ಕಾಲ ಸೇವೆಯಲ್ಲಿ ತೊಡಗಿದ ಇವರಿಗೆ ಗುರುಗಳು ಪ್ರಸನ್ನರಾಗಿ ನಿನಗೆ ಯಾವ ವರ ಬೇಕಂತ ಹೇಳಿ ಕೇಳ್ತಾರ್ರಿ. ಶ್ರೀ ಮಾರ್ತಾಂಡ ದೀಕ್ಷಿತರು ಸನ್ಯಾಸತ್ವ ಪಡೆಯುವ ಉದ್ದೇಶ ಹೊಂದಿರುವುದರಿಂದ ಸನ್ಯಾಸತ್ವವನ್ನ ಕೇಳ್ತಾರ್ರಿ. ಅವಾಗ ಗುರುಗಳು ಹೇಳ್ತಾರ್ರಿ, ಮಾರ್ತಾಂಡ, ನಿನ್ನ ಮಗನಾಗಿ ಸಾಕ್ಷಾತ್ ಪರಮೇಶ್ವರನೇ ಜನಿಸುವುದಾಗಿ ಭಗವಂತನ ಇಚ್ಛೆಯಾಗಿದೆ. ಹಾಗಾಗಿ ನೀನು ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡು ಮತ್ತು ಭಾರತ ದೇಶದ ದಕ್ಷಿಣ ಕರ್ನಾಟಕದ ಅರುಣಾ ತಟಕ ಕ್ಷೇತ್ರದಲ್ಲಿ ನೀನು ಜಪತಪ ಸಂಸಾರಿಯಾಗಿ ನೆಲೆ ನಿಲ್ಲಿಸಂತೇಳಿ ಆಶೀರ್ವಾದ ಮಾಡ್ತಾರ್ರಿ. ಹಾಗೆ ಗುರುಗಳು ಮಾರ್ತಾಂಡ ದೀಕ್ಷಿತರಿಗೆ ಈಶ್ವರಲಿಂಗ ಮತ್ತು ಕಾಶಿ ಗಂಗೆಯನ್ನ ಕೊಟ್ಟು ಸನ್ಮಾನ ಮಾಡಿ ಅವರ ಊರಾದ ಗೋಟಿಗೆ ಕಳಿಸಿಕೊಡ್ತಾರ ನೋಡ್ರಿ. ಆದರೆ ಮಾರ್ತಾಂಡ ದೀಕ್ಷಿತರು ತಮ್ಮ ಊರನ್ನ ತೊರೆದು ಅರುಣಾ ತಟಕ ಕ್ಷೇತ್ರ ಅಥವಾ ಈಗಿನ ಅಮರ ಕಲ್ಯಾಣ ಅಥವಾ ಕೆಂಗೇರಿ ಕ್ಷೇತ್ರವಾದ ಮುರುಗೋಡಕ್ ಬರ್ತಾರ ನೋಡ್ರಿ. ಅದೇ ಸಮಯದಲ್ಲಿ ಬೆಡಸೂರಿನ ಪಾಟೀಲರ ಮಗಳಾದ ಲಕ್ಷ್ಮಿಯೊಡನೆ ವಿವಾಹವಾಗ್ತಾರೆ. ಸಂಸಾರದ ಸಮಯದಲ್ಲಿ ಮಕ್ಕಳಾಗದೇ ಇರುವ ಕೊರಗು ಪ್ರಾರಂಭವಾಗ್ತದ್ರಿ. ಮಕ್ಕಳಾಗದೇ ಇರುವ ಉದ್ದೇಶವನ್ನ ಇಟ್ಟುಕೊಂಡು ದೇವರ ಹಿಪ್ಪರಿಗೆಯಲ್ಲಿ ಗಾಯತ್ರಿ ದೇವಿಯ ಪುರಸ್ಕರಣ ಮಾಡ್ತಾರ್ರಿ. ಅವಾಗ ಮಾರ್ತಾಂಡ ದೀಕ್ಷಿತರಿಗೆ ಒಂದು ದುಷ್ಟಾಂತ ಉಂಟಾಗ್ತದ್ರಿ. ಅವರ ಕುಲ ದೇವರಾದ ಮಾರ್ತಾಂಡ ಭೈರವ ಪ್ರತ್ಯಕ್ಷನಾಗಿ, ನೀವು 12 ವರ್ಷಗಳ ಕಾಲ ಚಿದಂಬರಕ್ಕೆ ಹೋಗಿ ತಪಸ್ಸು ಮಾಡಿದೆ, ಆದರೆ ನಿಮಗೆ ಸಾಕ್ಷಾತ್ ಶ್ರೀ ಪರಶಿವನು ಜನಿಸ್ತಾನಂತೇಳಿ ಹೇಳ್ತಾರೆ ನೋಡ್ರಿ. ಆವಾಗ ಇಬ್ಬರು ದಂಪತಿಗಳು 12 ವರ್ಷಗಳ ಕಾಲ ಆಕಾಶ ಚಿದಂಬರಕ್ಕೆ ಹೋಗಿ ಕಠಿಣ ತಪಸ್ಸನ್ನ ಮಾಡ್ತಾರ್ರಿ. ಆ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಶ್ರೀ ಪರಶಿವನು ಪ್ರತ್ಯಕ್ಷನಾಗಿ ನಿಮಗೇನು ಹೊರಬೇಕಂತ ಕೇಳ್ತಾರ್ರಿ. ಆ ದಂಪತಿಗಳು ಭಕ್ತಿಯಿಂದ ನೀನು ನಮ್ಮ ಮಗನಾಗಿ ಜನಿಸಂತೇಳಿ ಕೇಳ್ಕೊತಾರ ನೋಡ್ರಿ. ಆ ಮಾತಿನಂತೆ ಸಾಕ್ಷಾತ್ ಶ್ರೀ ಪರಮೇಶ್ವರನು 8 ವರ್ಷದ ಬಾಲಕನಾಗಿ ಅವರ ಮನೆಯಲ್ಲಿ ಜನಿಸ್ತಾರ ನೋಡ್ರಿ. ದಂಪತಿಗಳು ಶಿವನಿಗೆ ನಿನ್ನ ಬಾಲ್ಯ ರೂಪವನ್ನ ತೋರಿಸಂತೇಳಿ ಕೇಳ್ಕೊತಾರ್ರಿ. ಅವಾಗ ಶಿವನು ಬಾಲ್ಯ ರೂಪವನ್ನ ತೋರಿಸಿದಾಗ ಅವನಿಗೆ ಚಿದಂಬರ ಅಂತೇಳಿ ನಾಮಕರಣ ಮಾಡ್ತಾರ ನೋಡ್ರಿ. ಅವತ್ತಿಂದ ಇವತ್ತಿನವರೆಗೂ ಶಿವ ಚಿದಂಬರ ನಾಮಾಂಕಿತದಿಂದ ಈ ಕ್ಷೇತ್ರವು ಪುಣ್ಯಕ್ಷೇತ್ರವಾಗಿದ್ ನೋಡ್ರಿ. ನೀವು ಒಂದ್ಸರ್ತಿ ಬಂದ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಶ್ರೀ ಶಿವ ಚಿದಂಬರ ಆಶೀರ್ವಾದ ಪಡ್ಕೋರಿ. ಈ ಕ್ಷೇತ್ರ ಇರೋದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶ್ರೀ ಕೆಂಗೇರಿ ಮುರುಗೋಡ್ ಅಂತೇಳಿ ಪ್ರಸಿದ್ಧಿಯಾಗಿದ್ರಿ. ಇಷ್ಟ ಹೇಳಿ ವಿಡಿಯೋಕ್ಕೆ ವಿರಾಮ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ.